ಪತ್ರಿಕೆ 10ರಲ್ಲಿ 10. ಯೇಸು ಕ್ರಿಸ್ತನು ಒಂದೇ ಸಾರಿ ದೇಹ ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನು ನೆರವೇರಿಸಿದ್ದರಿಂದಲೇ ನಾವು ಶುದ್ಧರಾದೆವು ಅಲ್ವಾ? ಈ ನಂಬಿಕೆ ಬಂದೇ ನಮ್ಮಲ್ಲಿದೆಯಾ? ಲೋಕದವ್ರು ಏನ್ ಹೇಳ್ತಾರೆ? ಲೋಕದವ್ರು ಅಂತಲ್ಲ, ಯಾರನ್ನ ಕೇಳಿದ್ರು ಕಣ್ಮುಂದೆ ಇವಾಗ ಏನಿದೆ ಅದು ಮಾತ್ರ ನಿಜಪ್ಪ, ಅದು ಏನೇನ ಆಯ್ತೋ ನಮಗ್ ಗೊತ್ತಿಲ್ಲ, ನಾವೇನ್ ನೋಡಿಲ್ಲ ಅನ್ನೋದಕ್ಕೆ ಅದು ಸುಳ್ಳಲ್ಲ. ನೋಡಿಲ್ಲ, ಗಾಳಿ ಬಂದು ನಮ್ಮ ಮೇಲೆ ಬೀಸ್ತೈತೆ, ಆ ಫೀಲ್ ನಮ್ಮ ಮೇಲೆ ಬಿದ್ದ ಮೇಲೆ ತಾನೇ ನಮ್ಗೆ ಆ ಫೀಲ್ ಆಗೋದು, ಗಾಳಿ ಬೀಸ್ತೈತೆ ಅಂತ. ಅದು ಕಣ್ಣಿಗೆ ಕಾಣಿಸಲ್ಲ, ಅದಕ್ಕಂತ ಸುಳ್ಳನ್ನ ಕಾಯ್ತದ? ಆಗಲ್ಲ. ಮನುಷ್ಯ ಬಂದು ಹಂಗೆ ಹಿಂಗೆ ಕಾಣಿಸೋದು ಮಾತ್ರ ನಾನು ನಂಬೋದು, ಕಾಣಿಸ್ತಾ ಇರೋದು. ಇಲ್ಲಿ ಏನ್ ಹೇಳ್ತೀನಿ ನೋಡಿ, ಕೊರಿಂಥಿಯದವರಿಗೆ ಬರೆದ ಪತ್ರಿಕೆ 4:16. ಆದ್ದರಿಂದ ನಾವು ಧೈರ್ಯಗೆಡುವುದಿಲ್ಲ, ನಮ್ಮ ದೇಹವು ನಾಶವಾಗುತ್ತಾ ಇದ್ದರೂ ಅಲ್ಲ, 2 ಕೊರಿಂಥಿಯ 4:16 ಕಾಣದೇ ಇರುವಂತದ್ದನ್ನು ಲಕ್ಷಿಸುವವರಾಗಿದ್ದೇವೆ. ಏನಂದ್ರೆ ನಮ್ಗೇನು ಕಾಣೋ ಮನುಷ್ಯರೆಲ್ಲ ಏನ್ ಹೇಳ್ತಾರೆ, ಕಾಣೋದೇ ನೋಡ್ಬೇಕು, ಕಾಣೋದು ಮಾತ್ರ ನಿಜಪ್ಪ, ಕಾಣದೇ ಇರೋದನ್ನ ನೀನ್ ಹೆಂಗೆ ಇದ್ ಮಾಡ್ತೀಯ? ಎಲ್ರು ಹಂಗೆ ಅಲ್ವಾ? ಮನುಷ್ಯ ಯೋಚನೆನೇ ಹಂಗೆ. ನಾವು ದೇವರು, ನಾವು ಆತ್ಮಿಕವಾಗಿರೋ ದೇವರ ಸಂಬಂಧದಲ್ಲಿರೋ ನಾವು ಹಂಗಲ್ಲ. ಯಾಕಂದ್ರೆ ನಾವು ಕಾಣದೇ ಇರೋ ದೇವರ ಒಂದು ಇದನ್ನ, ಇವಾಗ ನಮ್ ಜೀವ ಬಂದು ಕಾಣಿಸುತ್ತಾ? ಸತ್ತೋಗ್ಬಿಟ್ರೆ ನಮ್ ಜೀವ ಹೆಂಗೆ ಎಲ್ಲೋಗುತ್ತೆ ಗೊತ್ತಾಗಲ್ಲ ನಮ್ಗೆ. ಆತರ ಇವಾಗ ಕಾಣದೇ ಇರೋದನ್ನ ನಾವು ಏನ್ ಮಾಡ್ಬೇಕು? ವಿಶ್ವಾಸ. ಇವಾಗ ಅವಾಗಿನ ನಾವೇನ್ ಮಾಡ್ಕೊಂಡ್ ಬಂದಿದ್ದೀರಿ? ಕಾಣದೇ ಇರೋದನ್ನೇ ಮಾಡ್ಕೊಂಡ್ ಬಂದಿರೋದು. ಲೋಕದವರೆಲ್ಲ ಏನ್ ಮಾಡ್ತವ್ರೆ, ಕಾಣ್ತಾ ಇರೋದನ್ನ ಹೆಂಗೋ ನಂಬ್ತೀಯ ನೀನು? ಎಲ್ಲ ಕಣ್ಮುಂದೆ ಇರೋತ್ತೇ ನಂಬಕ್ಕಾಗುತ್ತೆ, ಕಾಣದೇ ಇರೋದನ್ನ ನೀನ್ ಹೆಂಗೆ ಯೋಚನೆ ಮಾಡ್ತೀಯ? ಅದೇಂಗ ಅದನ್ನ ನಿಜ ಅಂತೀಯ? ಅದೇ ಇಲ್ಲೇನ್ ಬರೆಯಲ್ಪಟ್ಟಿದೆ. ನೆಕ್ಸ್ಟ್ ಹಾಗೆ ಹೌದು, ಕಾಣುವಂತದ್ದು ಸ್ವಲ್ಪ ಕಾಲ ಮಾತ್ರ ಇರುವುದು, ಕಾಣದಿರುವಂತದ್ದು ಸದಾ ಕಾಲವೂ ಇರುವುದು. ಕಾಣದೇ ಇರೋದು, ಕಾಣುವಂತದ್ದು ಬೇಕಾದ್ರೆ ಅಳ್ದೋಗುತ್ತೆ. ಇವತ್ತು ಅದೇ ಮನುಷ್ಯ ಹೆಂಗೆ ಇವತ್ತಿರ್ತಾನೆ, ನಾಳೆ ಸತ್ತೋಯ್ತಾನೆ. ಕಣ್ಣಿಗೆ ಕಾಣಿಸ್ತಾ ಇದ್ದು ಅಂತಾನೆ, ಅದೇ ಸತ್ತೋಗ್ಬಿಟ್ಟ. ಅದೇ ವಿಷಯ. ಕಾಣದೇ ಇರೋ ದೇವರು ಯಾರು? ಸರ್ವಶಕ್ತನಾದ ದೇವರು. ಇವಾಗ ಒಂದು ಸಿಂಪಲ್ ವಿಷಯ, ಇವಾಗ ಈ ಕ್ರಿಸ್ತನ ಒಂದು ಇದ್ರಲ್ಲಿ ಇರೋದಂದ್ರೆ ಏನ್ ಗೊತ್ತಾ? ಇವಾಗ ಪೊಲೀಸ್ ಕೆಲ್ಸಕ್ಕಾಗ್ಲಿ, ಇಲ್ಲ ಡಾಕ್ಟರ್ ಕೆಲ್ಸ, ಇಲ್ಲ ಬೇರೆ ಬೇರೆ ಯಾವ್ದನ ಆಗ್ಲಿ, ಇಂಥ ಕೆಲಸ ಅಂತ ಇಲ್ಲ, ಒಂದು ಪೋಲಿಯಾದ ಸರ್ಟಿಫಿಕೇಟ್ ನಾವು ಮಾಡಿಸಿ ಅವನು ಕೆಲ್ಸಕ್ಕೆ ಹೋಗ್ಬೋದು. ಈ ಮಿಲಿಟರಿ ಕೆಲಸ ಅನ್ನೋದು ಗೊತ್ತಲ್ವ? ಮಿಲಿಟರಿಗಳು ಅವರು ತನ್ನ ಪ್ರಾಣನ ತ್ಯಾಗ ಮಾಡ್ತಾರೆ ದೇಶಕ್ಕಾಗಿ, ಎಲ್ಲ ಗೊತ್ತಲ್ವಾ? ತ್ಯಾಗ ಮಾಡ್ತಾರೆ ಅಂತ ಅವ್ರಿಗೂ ಗೊತ್ತಿಲ್ವಾ? ಶೂಟರ್ ಸತ್ತೋಯ್ತೀರಿ ಅಂತ. ಆದ್ರೂ ಅವರು ಮಿಲಿಟರಿಗೆ ಹೋಗಿ ಹೈಟ್ ಇಷ್ಟೇ ಇರಬೇಕು, ಕಣ್ ಚೆನ್ನಾಗೇ ಕಾಣಿಸ್ಬೇಕು, ಬಾಡಿ ಹಿಂಗೆ ಇರಬೇಕು, ಸಣ್ಣ ಇರೋನು ಕಣ್ ಕಾಣಿಸ್ದಿರೋನು ಅವನ್ನೆಲ್ಲ ಸೇರ್ಸಲ್ಲ. ಬೇರೆ ಕೆಲಸದಲ್ಲಿ ಫೋರ್ಜರಿ ಮಾಡಿ ಕೂಡ ಒಳಗಡೆ ಓಡ್ಬೋದು. ಆದ್ರೆ ಇದ್ರಲ್ಲಿ ಅದೇ ಸತ್ಯ ದೇವರನ್ನ ತಿಳಿಯೋರು ಹೆಂಗಿರ್ಬೇಕು? ಪರ್ಫೆಕ್ಟ್ ಆಗಿ. ಅವನಿಗೆ ಕಷ್ಟ ಇದೆ ಅಂತ ಗೊತ್ತಿದ್ದೆ ಅವನ ಒಳಗಡೆ ಬರ್ಬೇಕಷ್ಟೇ. ಏನೋ ತಾನು ಅಂತ ಬಂದು 2 ದಿವಸ ಇದ್ಬಿಟ್ಟು ಹೋಗಕ್ಕ ಇದೇನು ಇದಲ್ಲ. ಅವನಿಗೆ ಕಷ್ಟ ಇದು ಪರ್ಫೆಕ್ಟ್. ಏನು ನಿನ್ಗೆ ಹೋದ್ರೆ ಅಲ್ಲಿ ಸಾವೇ. ಮಿಲಿಟ್ರಿಗೆ ಗೊತ್ತಲ್ಲ, ಅದಾದ್ರೆ ಸತ್ತೋಗ್ತೀನಿ ಅಷ್ಟೇ, ಶೂಟ್ ಮಾಡಾಕ್ತಾರೆ. ಆದ್ರೂ ಅವನು ಏನಕ್ಕೆ ಹೋಯ್ತಾನೆ? ತನ್ನನ್ನ ತಾನೇ ಅರ್ಪಿಸಿ, ಆತರ ಅರ್ಪಿಸಿ ಹೋದಾಗ ಅವನಿಗೆ ಜಯ. ಅದಕ್ಕೆ ಏನಕ್ಕೆ ಅವನಿಗೆ ಮಿಲಿಟ್ರಿ, ಪೊಲೀಸ್ ಎಲ್ಲಾ ಕೆಲ್ಸಕ್ಕಿಂತ ಏನಕ್ಕೆ ಮಿಲಿಟ್ರಿ ಅಂದ್ರೆ ದೇಶ ಕಾಯೋ ಯೋಧ. ಆತರ ನಾವು ದೇಶ ಕಾಯೋ ಯೋಧರಾಗಿ, ಅದು ಸಪರೇಟ್, ಅದು ಲೋಕದ ಪ್ರಕಾರ ಯೋಧ. ಅವರು ನಾವು ದೇವ್ರನ್ನ ಇದು ಮಾಡೋರು ಹೆಂಗೆ? ಎಲ್ಲಾದ್ರಲ್ಲೂ ಪರ್ಫೆಕ್ಟ್ ಆಗಿದ್ರೆ ಮಾತ್ರನೇ ದೇವರಲ್ಲಿ ಹೋಗಕ್ಕಾಗೋದು. ಅದಕ್ಕೆ ಇನ್ನೊಂದು ವಿಷಯ ಏನು, ನಾವು ಜಸ್ಟ್ ದೇವ್ರನ್ನ ಏನ್ ಮಾಡ್ತಾ ಇದೀವಿ? ನಂಬ್ಕೊಂಡಿದ್ದೀರಿ. ನಂಬೋದಂದ್ರೆ ಹೆಂಗೆ? ದೇವ್ರು ಒಳ್ಳೇದ್ ಮಾಡ್ತಾರಪ್ಪ, ನಾವು ಬಂದ್ರೆ ನಂಬಬಾರ್ದು, ಪ್ರೀತಿಸ್ಬೇಕು. ಪ್ರೀತಿ. ಇವಾಗ ನಾವು ನಮ್ಮ ಕುಟುಂಬದವ್ರನ್ನ ಪ್ರೀತಿ ಮಾಡ್ತೀರಾ, ನಂಬ್ತೀರಾ? ಪ್ರೀತಿಸ್ತೀರಲ್ವಾ? ಆ ಪ್ರೀತಿ ಮಾಡೋರ್ಗೆ ನಾವು ದ್ರೋಹ ಬಯಸ್ತೀರಾ ಯಾವತ್ತರ? ಈ ದ್ರೋಹ, ಪಾಪ, ಮೋಸ ಮಾಡೋದು, ಆ ಕೊಳ್ಳೆ ಹೊಡೆದೆಲ್ಲ ಹೆಂಗ್ ಮಾಡ್ತವ್ರೆ? ನಮ್ಮ ಮನೆಗೆ ನಾವು ಮೋಸ ಮಾಡೋದಾಗ್ಲಿ, ಅವ್ರನ್ನ ಪಾಪ ಮಾಡೋದಾಗ್ಲಿ, ಅವ್ರ ಹತ್ರ ನಾವು ಕಿತ್ಕೊಳ್ಳೋದಾಗ್ಲಿ ಮಾಡ್ತೀರಾ? ಯಾಕೆ ಹೇಳಿ? ಅವ್ರನ್ನ ಪ್ರೀತಿ ಮಾಡ್ತೀರಿ. ಆ ಪ್ರೀತಿ ಅನ್ನೋದು, ದೇವರನ್ನ ನಾವು ಪ್ರೀತಿಸುವಾಗ ನಮ್ಮಲ್ಲಿ ಆ ಕೆಟ್ಟದ್ದು ಯಾವ್ದು ಬರಲ್ಲ. ಅವ್ರಿಗೆ ಬೇಜಾರಾಗುತ್ತೆ. ಏನೋ ಒಂದು ಸಿಗರೇಟ್ ಸೇರಿದ್ರೆ ಅವ್ರಿಗೆ ಬೇಜಾರಾಗುತ್ತೆ, ಕುಡಿದ್ರೆ ಬೇಜಾರಾಗುತ್ತೆ, ಅವಳು ಸವಾಸ ಮಾಡಿದ್ರೆ ಅವ್ರನ್ನ ನೋಡ್ತಾರೆ, ಅವ್ರಿಗೆ ಬೇಜಾರಾಗುತ್ತೆ. ಆ ಒಂದು ಸಂಬಂಧ, ಆ ಪ್ರೀತಿಯಲ್ಲಿ ನಾವು ಮುಳುಗಿದಾಗ ಮಾತ್ರನೇ, ಅವ್ರನ್ನ ಪ್ರೀತಿಸಿದಾಗ ಮಾತ್ರನೇ ಆ ಒಂದು ನಮಗೆ ಏನು ಆ ಒಂದು ಇದು ನಾವು ಮಾಡಕ್ ಹೋಗಲ್ಲ. ಫಸ್ಟ್ ಅವ್ರನ್ನ ನಾವು ಪ್ರೀತಿಸ್ಬೇಕು. ಆ ಕೆಟ್ಟದ್ದು ಲೋಕದ ವ್ಯವಹಾರ, ಕುಡಿಯೋದು, ವ್ಯವಚಾರ ಮಾಡೋದು ಅದೆಲ್ಲ ಸಪ್ರೇಟು. ಇವ್ರ ಪ್ರೀತಿಯಲ್ಲಿ ನಾವು ಬಂದ್ಬಿಟ್ರಂದ್ರೆ ಅದೆಲ್ಲ ನಾವು ಮಾಡಕ್ ಹೋಗಲ್ಲ. ಅವ್ರಿಗೆ ಬೇಜಾರಾಗುತ್ತಪ್ಪ, ಬೇಡ. ನಮ್ಮ ಮನೆಗೆ ನಾವು ಯಾವತ್ತನ ನಾವು ತಪ್ಪಾಗಿ ಮಾಡ್ತೀರಾ? ಅವ್ರಿಗೆ ಮನ್ಸಿಗೆ, ನಮ್ಮ ಮನೆಯವ್ರಿಗೆ, ನಮ್ಮ ತಂದೆಗಾಗ್ಲಿ, ನಮ್ಮ ತಾಯಿಗಾಗ್ಲಿ ಯಾವತ್ತನ ಬೇಜಾರಾಗೋ ಥರ ಮಾಡ್ತೀರಾ? ಹೋದ ವಾರ ಇಲ್ಲಿ ಒಂದು ಚರ್ಚಿಗೆ ಹೋಗಿದ್ವಿ. ಅಲ್ಲಿ ಕೇಳಿದ್ರು, ಒಂದು ಚರ್ಚ್ ಮುಗಿಸ್ಕೊಂಡು ಇನ್ನೊಂದು ಚರ್ಚಿಗೆ ಹೋದ್ರಿ. ಅಲ್ಲಿ ಕೇಳಿದ್ರು, ಏನಂತ ಕೇಳಿದ್ರು, ಏನ್ ಮಾಡ್ತಾರೆ ನಿಮ್ಮ ಮಗ ಅಂತ ನಾವು ಒಬ್ಬರು ಕೇಳಿದ್ರು. ಅವ ಪಾಸ್ಟರ್ ಅವ್ರ ಮಗ. ಅವರು ಇಲ್ಲ ಪಾಸ್ಟರ್, ಓದಿದಾರ ಅಂತ ಕೇಳಿದ್ರು. ಇಲ್ಲ ಪಾಸ್ಟ್ರೆ, ಆಫೀಸಲ್ಲಿ ಏನು ಮಾಡೋದು, ಅವಾಗ ನಮ್ಗೆ ವಸತಿ ಇದ್ದಿಲ್ಲ, ಓದ್ಸೋಕ್ಕಾಗಿಲ್ಲ ಅಂತ ಹೇಳಿದ ನಮ್ಮಪ್ಪ ಅಂತ.
ಆದ್ರೆ ಏನು ನಿಜಾಂಶ ಏನು ನಿಮಗೂ ಗೊತ್ತಲ್ಲ, ಎಲ್ಲರಿಗೂ ಗೊತ್ತಲ್ಲ. ಏನು ನನ್ನ ದುರಹಂಕಾರ ನನ್ನ ಇದ್ರಲ್ಲಿ ನಾನು ಓದ್ದಿರ ಗಾಂಚಲಿ ಮಾಡ್ಕೊಂಡು ತಿರ್ಗಾಡ್ಕೊಂಡು ಸುತ್ತಾಡಿದೆ. ಆದ್ರೆ ನಮ್ಮ ತಂದೆ ಏನ್ ಹೇಳಿದ್ರಲ್ಲಿ, ಅವ್ರ ಮೇಲೆ ತಪ್ಪು ಹೊರಿಸ್ಕೊಂಡ್ರು. ಸಾಧಾರಣ ಒಂದು ತಂದೆನೆ ಹಂಗ ಹೊರಿಸ್ಕೊಂಡ ಪರಲೋಕವನ್ನ ಸೃಷ್ಟಿಸಿದಂತ ದೇವರು ನಮಗಾಗಿ ಬಂದು ಅವ್ರ ಮೇಲೆ ತನ್ನ ತಪ್ಪನ್ನ ಹೊರಿಸ್ಕೊಂಡು ಒಡೆಯಲ್ಪಟ್ರು. ನಾವು ಒಂದು ವಿಷಯ ಯೋಚನೆ ಮಾಡ್ಬೇಕು, ನಾವ್ ಎಂತ ದೇವ್ರನ್ನ ಸ್ತುತಿ ಮಾಡ್ತಾ ಇದೀರಿ, ಅದನ್ನ ನಾವೇನು ಇಲ್ಲ, ಎಂತೆಂತವ್ರು ದೇವರಾಗಿ ಸತ್ರು. ಇವಾಗ ನಾವು ಸಿಂಪಲ್ ಆಗಿ ಲೋಕದವರು ನಮ್ಮ ಹತ್ರ ಒಂದೇ ಕ್ವಶನ್ ಕೇಳ್ತಾರೆ, ನೀವೇನು ಮಾತಾಡಕ್ಕೆ ಆಗಲ್ಲ. ಏನಂತಾರೆ ಗೊತ್ತಾ, ಇಷ್ಟು ಮಾತಾಡ್ತಿರಲ್ಲ. ಇವಾಗ ನಮ್ ಇಂಡಿಯಾದಲ್ಲಿ ಹೆಂಗೆ ದೇವ್ರ ಬಗ್ಗೆ ಗೊತ್ತಾಯ್ತು, ಅವರು ಅವ್ರು ಬಂದು ಕೇರಳದಲ್ಲಿ ಅವ್ರು ಸತ್ತು ಅಲ್ಲಿ ದೇವ್ರ ಬಗ್ಗೆ ಬಂದು ಹೇಳಿ ಅಲ್ಲಿಂದ ಎಲ್ಲ ಹರಡಿ ಇಂಡಿಯಾ ಫುಲ್ಲು ದೇವರು ಈ ತರ ಕ್ರಿಶ್ಚಿಯಾನಿಟಿ ಇದೆ ಅಂತ ಗೊತ್ತಾಯ್ತು. ಲೋಕದವ್ರು ಏನ್ ಕೇಳ್ತಾರೆ, ದೇವ್ರ ಬಗ್ಗೆ ತಿಳಿದಿರೋನು ಅವನೇ ಹೆಂಗ್ ಸತ್ತೋಗ್ಬಿಟ್ಟ, ಏನ್ ಮಾಡ್ತಾ ಇದ್ರು ದೇವ್ರು? ಇದಕ್ಕೆ ಆನ್ಸರ್ ಏನ್ ಹೇಳ್ತೀರಾ? ಇದಕ್ಕೆ ಕೇಳಿದ್ರೆ ನಿಮ್ಮ ಹತ್ರ ಏನ್ ಹೇಳ್ತೀರಾ? ಏನೋ ಮಾತಾಡೋದೇ ಇಲ್ಲ, ಸೈಲೆಂಟ್ ಆಗಿದ್ಬಿಡಿ. ಹೌದಲ್ಲ, ನೀವೇನು ಯೋಚನೆ ಮಾಡಿದ್ರೆ ಕರೆಕ್ಟ್ ದೇವ್ರು ನಿಜವಲ್ಲೇ ಇದ್ದಿದ್ರೆ ಸುಳ್ಳಿಗೋಸ್ಕರ ಯಾರನ್ನ ಸಾಯಕ್ಕಾಗುತ್ತಾ? ಸಾಯಕ್ಕಾಗಲ್ಲ. ಯಾಕಂದ್ರೆ ಒಂದೇ ಸಿಂಪಲ್ ವಿಷಯ, ಏನು ದೊಡ್ಡ ಏನಿಲ್ಲ. ಮನುಷ್ಯನ ತಂತ್ರದಿಂದ ದೇವರು ಏನು ಮಾಡಕ್ಕಾಗಲ್ಲ. ಅರ್ಥ ಆಯ್ತಾ? ಮನುಷ್ಯ ಮಾಡಿರೋ ತಂತ್ರಗಳು ಇವಾಗ ಏನು, ಅವಾಗೇನು ದೇವ್ರ ಬಗ್ಗೆ ಅವ್ನು ಹೇಳ್ತಾ ಇದ್ನಲ್ವಾ, ಅವ್ರು ಹೇಳೋವಾಗ ಏನಾಯ್ತು, ಎಲ್ಲ ಹರಡ್ತು. ಇವಾಗ ರಾಜ್ಯಾಧಿಕಾರದಲ್ಲಿರೋರು ಏನ್ ಮಾಡ್ತಾರೆ, ಇವ್ರ ವಿಷಯನ ಎಲ್ಲ ಉಟ್ಕೊಂಡ್ಬಿಟ್ರೆ ದೇವ್ರ ವಿಷಯನ ನಮ್ಮನ್ನೆಲ್ಲ ಏನ್ ಮಾಡ್ಬಿಡ್ತಾರೆ, ತೊಳೆದು ಬಿಡ್ತಾರೆ, ನಮ್ಮನ್ನ ವೇಸ್ಟ್ ಆಗಿ ಇದ್ ಮಾಡ್ಬಿಡ್ತಾರೆ, ನಾವು ಹೇಳೋದ್ ನಡಿಯಲ್ಲ. ಅದರಿಂದ ಏನ್ ಮಾಡಿದ್ರು, ರಾಜ ಹೇಳಿ ಅವ್ರನ್ನ ಸಾಯಿಸಾಕು ಅಂತೇಳಿ ಇದು ಮಾಡಿದ್ರು ಅಷ್ಟೇ. ಸಿಂಪಲ್. ಎಲ್ಲಾನು ದೇವರು ಪ್ರತಿಯೊಂದಕ್ಕೂ ಎಲ್ಲ ಕಾಲಕ್ಕೂ ಏನೇನು ಮಾಡ್ಬೇಕು ಎಲ್ಲ ಕರೆಕ್ಟಾಗಿ ಮಾಡ್ಕೊಂಡ್ ಬರ್ತಾವ. ನಾವು ಅದನ್ನ ತಿಳ್ಕೊಂಡು ಅದಕ್ಕಾಗಿ ಏನ್ ಬೇಕಾದ್ರೆ ಆಗ್ಲಿ ದೇವ್ರು ನಮ್ಗೆ ಸತ್ಯವೇದ ಕೊಟ್ಟಿದ್ದಾರೆ. ಏನಕ್ಕೆ? ನಮ್ಗೊಂದು ಟ್ರೈನಿಂಗ್ ಈ ಲೋಕದಲ್ಲಿ ಏನಕ್ಕೆ ಬಿಟ್ಟಿದ್ದಾರೆ. ಇವಾಗ ನಮ್ಮ ಅಪ್ಪ ಅಮ್ಮಂದಿರೆಲ್ಲ ಓದಿರ್ತಾನೆ, ಮಕ್ಕಳನ್ನ ಏನಕ್ಕೆ ಸ್ಕೂಲ್ ಕಳಿಸ್ತಾರೆ? ಇವಾಗ ಎಲ್ರು ಅಪ್ಪ ಅಮ್ಮ ಅಫಿಷಿಯಲ್ ಆಗ್ಲಿ, ದೊಡ್ಡ ಸಾಹುಕಾರ ಆಗ್ಲಿ, ಬಡವ ಆಗ್ಲಿ, ಎಲ್ರು ಅಪ್ಪ ಒಂದ್ ರೇಂಜ್ ಅವ್ರ ಮಕ್ಳಿಗೆ ಹೇಳ್ಕೊಡೋಷ್ಟು ಓದಿರ್ತಾರ ಇಲ್ವಾ? ಮಾತಾಡೋಷ್ಟು, ದುಡ್ಡು ಎಣಿಸೋ ಅಷ್ಟೇನ ಅವ್ರಿಗೆ ಎಣಿಕೆ ಬರುತ್ತೆ, ಎಣಸಕ್ಕೆ ಪ್ಲಸ್ ನೋಡೋದೆಲ್ಲ ಒಂದ್ ರೇಂಜ್ ಕಲ್ತಿರ್ತಾರಲ್ವಾ? ಯಾಕೆ ಅವ್ರು ಸ್ಕೂಲ್ ಕಳಿಸ್ತಾರೆ ಹೇಳಿ ನೋಡೋಣ? ಯಾಕಂದ್ರೆ ಇವಾಗ ಅದೇ ತರ ಸ್ಕೂಲ್ ಏನಕ್ಕೆ ಕಳಿಸ್ತಾರೆ ಅಂದ್ರೆ ಅವರೇ ಎಲ್ಲ ಹೇಳ್ಕೊಡಕ್ ಆಗಲ್ಲ. ಪ್ರತಿಯೊಂದು ಒಂದ್ ವಿಷಯ ಏನಂದ್ರೆ ಪ್ರೀತಿ ಇರುತ್ತೆ ಅಲ್ಲಿ. ಪ್ರೀತಿ ಇರೋವಾಗ ಅವ್ರು ತಪ್ಪು ಮಾಡಿದ್ರೆ ನಾವು ಹೊಡಿಯಲ್ಲ, ಬಿಡು ಅಂದ್ಬಿಡ್ತೀವಿ. ಅವಾಗ ಏನಾಗುತ್ತೆ, ಕೇರ್ಲೆಸ್. ಅವಾಗ ಅವರು ತಲೆಗೆ ಹಾಕೊಳ್ಳ, ಬಿಡು ನಮ್ಮ ಅಪ್ಪ ಅಮ್ಮ ಬಿಟ್ಬಿಡ್ತಾರೆ, ಜಾಸ್ತಿ ತಲೆ ಕೆಡ್ಸ್ಕೊಳ್ಳಲ್ಲ, ನಾವು ಹೊಡಿಯಲ್ಲ, ಆ ತಲೆಗೆ ಅವ್ರು ಎಕ್ಕಲ್ಲ. ಅವಾಗ ಏನ್ ಮಾಡ್ತಾರೆ, ಟೀಚರ್ ಆಗಿದ್ರೆ ಒಂದೇ ಹೇಳ್ತು, ಕುತ್ಕೋ, ಓದಂದ್ರೆ ಓದು, ಬರಿ ಅಂದ್ರೆ ಬರಿ, ಅದು ನಮ್ಮ ಮಾತು ಕೇಳಲ್ಲ. ಅದೇ ತರ ಲೋಕದಲ್ಲಿ ದೇವ್ರು ಏನಕ್ಕೆ ಕೆಟ್ಟದ್ದು ಒಳ್ಳೇದು ಎಲ್ಲದನ್ನು ಇಟ್ಟು ದೇವ್ರು ನಮ್ಮನ್ನ ಏನ್ ಕಿಲ್ಬಿಟ್ಟಿದ್ದಾರೆ, ಒಂದು ಟ್ರೈನಿಂಗ್ ಅಷ್ಟೇ. ಟ್ರೈನಿಂಗ್ ನಾವು ದೇವರಲ್ಲಿ ಹೆಚ್ಚಾಗಿ ಒಂದು ಅಭಿವೃದ್ಧಿ ಹೊಂದಕ್ಕೆ ನಾವು ದಿನ ಓದಿ 1ನೇ ಕ್ಲಾಸಿಂದ 10ನೇ ಕ್ಲಾಸ್ ಗಂಟೆ ಓದಿ. ಏನಕ್ಕೆ ಇಷ್ಟು ವರ್ಷ ಗ್ಯಾಪು? 1ನೇ ಕ್ಲಾಸಿಂದ 10ನೇ ಕ್ಲಾಸ್ ಏನಕ್ಕೆ? ಅದಕ್ಕೆ ಮೇಲೆ ತಾನೇ ಕಾಲೇಜು. ಇಲ್ಲಿಂದ ಇಲ್ಲಿಗೆ ಸ್ಕೂಲೇ ಅಂತಾರೆ, ಯಾರು ಕಾಲೇಜ್ ಅನ್ನಲ್ಲ. ಅದೇ ಆತರ ಈ ತರ ಬರೋವಾಗ ನಾವು ಅದ್ರಲ್ಲಿ ಒಂದು ಟ್ರೈನಿಂಗ್ ಆಗಿ ತಗೊಳ್ತಿರೋದು ಅಷ್ಟೇ. ದೇವ್ರ ಹತ್ರ ಹೋಗೋ ಗಂಟ ಒಂದು ಟ್ರೈನಿಂಗ್ ಈ ಲೋಕದಲ್ಲಿ ನಮ್ಗೆ ಅವ್ರ ಹತ್ರ. ಯಾಕಂದ್ರೆ ಅಲ್ಲಿ ಹೋದ್ಮೇಲೆ ನಾವು ಎಕ್ಸಾಮ್ ಬರೀಬೇಕಲ್ಲ. ಇವಾಗ ಟೀಚರ್ ಎಲ್ಲ ಹೇಳ್ಕೊಟ್ಮೇಲೆ ಏನ್ ಮಾಡ್ಬೇಕು, ಲಾಸ್ಟ್ ಅಲ್ಲಿ ಇವ್ನು ಓದೋನ ಕರೆಕ್ಟ್ ಇಲ್ಲ ಅಂತ ಎಕ್ಸಾಮ್ ಕೊಡ್ತಾರೆ. ಆ ಎಕ್ಸಾಮ್ ಬರೀ ನಾವು ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಂದ್ರೆ ಇಲ್ಲಿ ನಾವು ಟ್ರೈನಿಂಗ್ ತಗೊಂಡು ಹೋಗ್ಬೇಕು. ಆ ಟ್ರೈನಿಂಗ್ ಗೋಸ್ಕರ ನಾವು ಇಲ್ಲಿ ಇರೋದಷ್ಟೇ. ನಮ್ಮ ಒಂದು ಯೋಚನೆ, ನಮ್ಮ ಆಲೋಚನೆ ಹೆಂಗೆ, ನಾವು ಜಸ್ಟ್ ಒಂದೇ ಒಂದು ಥಿಂಕ್ ಮಾಡ್ಬೇಕಷ್ಟೇ. ಎಂತೆಂಥವ್ರು ದೇವ್ರಿಗಾಗಿ ಹೆಂಗೆ ಹೊಡೆಯಲ್ಪಟ್ಟಿದ್ದಾರೆ. ನಾವು ಒಂದು ಸಣ್ಣ ವಿಷಯದಲ್ಲಿ ಬಿದ್ದೋಯ್ತೀವಿ. ಏನೋ ಒಂದು ಸಣ್ಣ ಒಂದು ದುಡ್ಡು ಯಾವುದೋ ಒಂದು ಸಾಲ ಇಲ್ಲ, ಒಂದು EMI ಬಿಡ್ಬೇಕೇನೋ, ಆ ಕೋಪ ತಲೆಗೆ ಹಚ್ಚುತ್ತೆ, ಹಣ ಕಾಸು ಅಡ್ಜಸ್ಟ್ ಆಗಿರಲ್ಲ. ಏನ್ ಹೇಳೋದು, ಒಂದು ಸಣ್ಣ ಒಂದು ಇದ್ರಲ್ಲಿ ನಾವು ದೇವ್ರನ್ನ ಬಿಟ್ಟು ಅಗಲ್ತಾ ಇದೀವಿ. ನಾವು ಒಂದೇ ಯೋಚನೆ ಮಾಡ್ಬೇಕು, ನನ್ನ ದೇವ್ರು ನನ್ನ ನೋಡ್ತಾ ಇದಾರೆ, ಅವರ ಸಂಬಂಧದಿಂದ ನಾನು ದೂರ. ಎಂತವ್ರು ಬೇಕಾದ್ರೆ ದೇವ್ರಿಗೋಸ್ಕರ ಯಾರನ್ನ ಬೇಕಾದ್ರೆ ದೂರ ಮಾಡ್ಕೊಳ್ಳಿ, ಆದ್ರೆ ಅವರ ಸಂಬಂಧದಿಂದ ನೀವು ದೂರ ಆಗ್ಬೇಡಿ ಯಾವತ್ತು. ನೋಡು, ದೇವರ ಸಂಬಂಧದಲ್ಲಿ ಜೊತೆಯಲ್ಲಿ ಇರೋನ್ಗೆ ಕೀರ್ತನೆಗಳು 32ರಲ್ಲಿ 8ರಲ್ಲಿ ನೋಡಿ ಏನ್ ಹೇಳ್ತಾರೆ ದೇವ್ರ ಜೊತೆ ನಾವು ಯಾಕೆ ಸಂಬಂಧದಲ್ಲಿ ಇರಬೇಕು, ಏನಕ್ಕೆ